ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 21ನೇ ತಾರೀಕು ಪ್ರಪಂಚ ಮೆಡಿಟೇಷನ್ ಡೇ ಸಂದರ್ಭವಾಗಿ ನಾನು ನನ್ನ ಚಾನಲಲ್ಲಿ ಲೈಫಲ್ಲಿ ನಾವು ಬೇಜಾನು ಆರ್ಟ್ಸ್ ಕಲ್ತ್ಕೊಂಡ್ರೆ ನಮ್ಮ ಲೈಫಿಗೆ ಎಷ್ಟೋ ಚೆನ್ನಾಗಿರೋ ಸಮೃದ್ಧಿ ಸಿಕ್ಕುತ್ತೆ. ಲೈಕ್ ಒಂದು ಬ್ಯೂಟಿಷಿಯನ್ ಆಗಿದ್ದೀರಾ, ಪಾರ್ಲರ್ ಇಟ್ಕೊತೀರಾ, ಜೀವನನ ನಡೆಸ್ತೀರಾ, ಅಥವಾ ಬೋಟೆಗೆ ಇಟ್ಕೊತೀರಾ, ಅಥವಾ ಏನೋ ಒಂದು ಎಂಟರ್ಪ್ರೈನರ್ ಆಗಿ ವರ್ಕ್ ಮಾಡ್ತೀರಾ, ಅಥವಾ ಎಲ್ಲರೂ ನಾಟ್ ಓನ್ಲಿ ಲೇಡೀಸ್ ಪ್ರತಿಯೊಬ್ಬರೂ ಅಷ್ಟೇ ಜೀವನನ ನಡೆಸ್ತಾ ಇರ್ತೀವಿ. ಸೊ ನಮಗೆ ಏನೇ ವರ್ಕ್ ಬೇಕಂದ್ರೇನು ಆಚೆ ಕಲ್ತ್ಕೊಳ್ಳೋಕ್ಕೆ ಬೇಜಾನು ಆಪ್ಷನ್ಸ್ ಇದೆ. ಆದರೆ ಈ ಲೈಫ್ ಜರ್ನಿನಲ್ಲಿ ನಾವು ಎದುರ್ಕೊಳ್ಳೋ ಸಮಸ್ಯೆಗಳ ಬಗ್ಗೆ ನೋಡಿದರೆ, ಅಂದರೆ ಇವಾಗ ಸಮಥಿಂಗ್ ಯಾರೋ ಏನೋ ಒಂದು ಪೈನ್ ಕೊಡ್ತಾರೆ, ಅದರಲ್ಲಿ ಸಫರ್ ಆಗ್ತಾನೇ ಇರ್ತೀವಿ. ಹತ್ರ ಇರೋರು ಏನೋ ಒಂದು ಚಿಂತೆಯಿಂದ ಇರ್ತೀವಿ. ಅದು ಬೇರೆಯವ್ರಿಗೆ ಹೇಳಿದ್ರೆ ಕಮ್ಮಿ ಆಗತ್ತಾ ಅಂತ ಎಲ್ಲರಿಗೂ ಹೇಳ್ಕೊತಾರೆ, ಆದರೆ ಕಮ್ಮಿ ಆಗಲ್ಲ. ಆದರೆ ಆ ಪೇನ್ ರೂಟ್ ಕಾಸ್ಗೆ ಹೇಗೆ ನಾವು ಹೋಗ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಿಬಿಟ್ಟು ಅದರಿಂದ ಬಿಡುಗಡೆ ಆಗಬೇಕು. ಹಾಗೆ ನಾವು ಎಷ್ಟೆಲ್ಲ ವಿಷಯಗಳನ್ನ ನಮ್ಮ ಒಳಗಡೆ ಇಟ್ಕೊಂಡು ಬೇಜಾನ್ ರೋಗಗಳನ್ನ ನಾವು ತರಿಸ್ಕೊತಾ ಇರ್ತೀವಿ. ಸೊ ಅದನ್ನು ಹೇಗೆ ಲೆಟ್ ಗೋ ಮಾಡ್ಕೊಳ್ಬೇಕು, ಹಾಗೆ ಹೇಗೆ ಮೈಂಡ್ಸೆಟ್ ಇಲ್ಲಿ ಮೈಂಡ್ಫುಲ್ನೆಸ್ ಅಂತ ಇದ್ದರೆ ನಮ್ಮ ಲೈಫಲ್ಲಿ ಗೋಲ್ಸ್ನ ಹೇಗೆಲ್ಲ ಅಚೀವ್ ಮಾಡ್ತೀನಿ. ಹಾಗೆ ಆರ್ಟ್ ಆಫ್ ಲವ್, ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಫುಲ್ಫಿಲ್ನೆಸ್, ಸೊ ಆ ಥರ ಹಲವಾರು ಸಬ್ಜೆಕ್ಟ್, ಆರ್ಟ್ ಆಫ್ ಸ್ಪಿರಿಚುವಾಲಿಟಿ. ಸೊ ಸೀನಿಯರ್ ಮಾಸ್ಟರ್ಸ್ ಬೇಜಾರು ಜನ ನನ್ನ ಜೊತೆಯಲ್ಲಿ ಬಂದ್ಬಿಟ್ಟು ಈ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ನಾಳೆ 16th ಸ್ಟಾರ್ಟ್ ಆಗ್ತಾ ಇದೆ, 25th ತನಕ ನಮ್ಮ ಜೊತೆಯಲ್ಲಿ ನಮ್ಮ ಸ್ಪಿರಿಚುವಲ್ ಟೀಚರ್ಸ್ ಎಲ್ಲ ನಿಮ್ಮ ಹತ್ರ ಈ ಒಂದು ಮಾಹಿತಿನ ತಿಳಿಸಿ ಜೀವನವನ್ನು ಖುಷಿಯಾಗಿಟ್ಕೊತ ಬ್ಯಾಡದಿರೋ ಎಲ್ಲ ಎನರ್ಜೀಸ್ನ ಆಚೆಗೆ ಹಾಕ್ತಾ ನಾವೆಲ್ಲರೂ ಹ್ಯಾಪಿಯಾಗಿರಬೇಕಂತ ಈ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ನಾಳೆಯಿಂದ ವರ್ಕ್ಶಾಪ್ಗೆ ಎಲ್ಲರೂ ಅಟೆಂಡ್ ಆಗಬೇಕಂತ ವಿನಂತಿ. ಥ್ಯಾಂಕ್ ಯು ಫ್ರೆಂಡ್ಸ್.